ತುಂಗಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಜೀವನಾಡಿ. ಕಳೆದ ವರ್ಷ ತುಂಬಿ ತುಳುಕುತ್ತಿದ್ದ ಟಿಬಿ ಡ್ಯಾಂ ಈ ಬಾರಿ ನೀರಿಲ್ಲದೆ ಬರಿದಾಗಿದೆ. ಪರಿಣಾಮ ತುಂಗಭದ್ರಾ ವ್ಯಾಪ್ತಿಯ ಕಂಪ್ಲಿ ಸಿರುಗುಪ್ಪದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಕುಡಿಯಲು ನೀರು ಬಿಡುವಂತೆ ರೈತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ನೋಡಿಕೊಂಡು ಕುಡಿಯುವ ನೀರಿಗೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಟಿಬಿ ಡ್ಯಾಂಗೆ ಬಿದ್ದು ಆತ್ಮಹತ್ಯೆಗೆ ರೈತರ ಯತ್ನ. ಅದೆಷ್ಟು ಆಕ್ರೋಶ, ಅದೆಷ್ಟು ಆವೇಶ, ಅದೆಂಥ ರೋಷಾವೇಶ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಭೀಕರ ಜಲಕ್ಷಾಮ ಎದುರಾಗಿದೆ. ಜೂನ್ ಕೊನೆಯಲ್ಲಿ ಅಲ್ಲಲ್ಲಿ ಕಾಣಿಸಿಕೊಂಡ ಮಳೆರಾಯ ಈಗ ಸಂಪೂರ್ಣವಾಗಿ ರಾಜ್ಯದಿಂದ ನಾಪತ್ತೆಯಾಗಿದ್ದಾನೆ. ಪರಿಣಾಮ ರಾಜ್ಯದ ಬಹುತೇಕ ಜಲಾಶಯಗಳು ನೀರಿಲ್ಲದೆ ಬರಿದಾಗಿವೆ. ಅದರಲ್ಲೂ ಕಳೆದ ವರ್ಷ ತುಂಬಿ ತುಳುಕ್ತದಂತಹ ತುಂಗಭದ್ರಾ ಡ್ಯಾಂ ಈ ಬಾರಿ ನೀರಿಲ್ಲದೆ ಬಣಗುಡ್ತಾ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 26 ಟಿಎಂಸಿ ನೀರು ಮಾತ್ರ ಸಂಗ್ರಹವಿದೆ. ಕೃಷಿಗೆ ನೀರು ಕೊಡಲ್ಲ ಎಂದಿರುವ ಸರ್ಕಾರ ಕುಡಿಯಲು ಮಾತ್ರ ಲಭ್ಯವಿರುವ ನೀರನ್ನ ಬಳಕೆ ಮಾಡುವುದಾಗಿ ಹೇಳಿದೆ. ಆದರೆ ಬಳ್ಳಾರಿಯ ಸಿರುಗುಪ್ಪ, ಕಂಪ್ಲಿ ತಾಲೂಕಿಗೆ ಕುಡಿಯಲು ಸಹ ನೀರು ಬಿಡದ ಕಾರಣ ಆ ಭಾಗದ ರೈತರು ಕೊಪ್ಪಳದ ಮುನಿರಾಬಾದ್ನ ನೀರಾವರಿ ಕಚೇರಿ ಎದುರು ಪ್ರತಿಭಟನೆಯ ಕಾಳಿಯನ್ನು ಮುಳುಗಿಸಿದ್ದಾರೆ. ತುಂಗಭದ್ರಾ ಡ್ಯಾಂನಿಂದ ಸದ್ಯ ರಾಯಚೂರಿಗೆ ಮಾತ್ರ ಕುಡಿಯುವ ನೀರು ಹರಿಸಲಾಗ್ತಾ ಇದೆ. ನಮ್ಮ ಭಾಗಕ್ಕೂ ಕೂಡ ನೀರು ಹರಿಸುವಂತೆ ಕಂಪ್ಲಿ ಹಾಗೂ ಸಿರುಗುಪ್ಪ ಭಾಗದ ರೈತರು ಕಳೆದ 3 ದಿನಗಳಿಂದ ಪ್ರತಿಭಟನೆ ನಡೆಸಿದರು. 3 ದಿನಗಳಿಂದ ಪ್ರತಿಭಟನೆ ನಡೆಸಿದರೂ ಕೂಡ ಯಾವುದೇ ಅಧಿಕಾರಿಗಳು ರೈತರ ಬಳಿ ಹೋಗಿ ಸಮಸ್ಯೆಯನ್ನು ಆಲಿಸಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಪ್ರತಿಭಟನೆ ತೀವ್ರಗೊಳಿಸಿದರು. ಇವತ್ತು ಸುಮಾರು ನಾವು 3 ದಿನಗಳಿಂದ ನಿರಂತರವಾಗಿ ನಮ್ಮ ಖಾದ್ರಿ ಆಗಿರ್ಬೋದು, ನಮ್ಮ ರೈತ ಸಂಘಟನೆ ಎಲ್ಲಾ ಮುಖಂಡರು ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಮುಖ್ಯ ಇಂಜಿನಿಯರ್ ಕಚೇರಿ ಮುನಿರಾಬಾದ್ದಲ್ಲಿ. ಈಗಾಗಲೇ ನಿನ್ನೆ ಡಿ.ಕೆ. ಶಿವಕುಮಾರ್ ಸಹ ಹೇಳಿದ್ದಾರೆ, 175 ತಾಲೂಕಿನಲ್ಲಿ ಯಾವುದೇ ರೀತಿ ಕುಡಿಯ ನೀರಿಗೆ ನಾವು ಯಾವುದೇ ತೊಂದರೆ ಇಲ್ಲ. ಈಗಾಗಲೇ ಎಲ್ಲಾ ಶಾಸಕರಿಗೆ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಎಡದಂಡೆ ಕಾಲುವೆಗೆ ನೀರು ಬಿಟ್ಟು ಸುಮಾರು 5 ದಿನ ಕಳೆದು ಹೋಯಿತು. ಓನ್ಲಿ ಕುಡಿಯ ನೀರಿಗೆ ಮಾತ್ರ ನಾವು ಕೇಳ್ತಾ ಇದೀವಿ. ರಾಯಚೂರಿಗೆ ಮಾತ್ರ ಬಿಟ್ಟಿದ್ದಾರೆ. ಇವತ್ತು ವಿಜಯನಗರ ಮತ್ತು ಬಳ್ಳಾರಿ ಮತ್ತು ಆಂಧ್ರ, ತೆಲಂಗಾಣ ಭಾಗಕ್ಕೆ ನೀರು ಕೊಡಬೇಕಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ನೀರಾವರಿ ಕಚೇರಿ ಎದುರು ಜಮಾಯಿಸಿದ ರೈತರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಈ ವೇಳೆ ರೈತನೊಬ್ಬ ಜಲಾಶಯಕ್ಕೆ ಬಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದು ಪೊಲೀಸರು ಆತನನ್ನ ತಡೆಹಿಡಿದರು. ಬಳಿಕ ರೈತರ ಜೊತೆಗೆ ಸಭೆ ನಡೆಸಿದ ಅಧಿಕಾರಿಗಳು ನೀರು ಬಿಡಲು ನಿರಾಕರಿಸಿದರು. ಈ ವೇಳೆ ಮತ್ತೆ ರೊಚ್ಚಿಗೆದ್ದ ರೈತರು ತಲೆ ಮೇಲೆ ಕಲ್ಲು ಹೊತ್ತು ಪ್ರತಿಭಟನೆ ನಡೆಸಿದರು. ಎಲ್ಲಿವರೆಗೆ ನಮಗೆ ನೀರು ಬಿಡೋದಲ್ಲ ಅಲ್ಲಿವರೆಗೆ ನಿರಂತರವಾಗಿ ನಮ್ದು ಹೋರಾಟ ಇರುತ್ತೆ ಅಂತ ನಾನು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಬಲ್ದಂಡೆ 2 ದಂಡೆ ಕಾಲುವೆಗಳಿಗೆ ನೀರು ಬಿಡಬೇಕು. ಆಮೇಲೆ ಅಲ್ಲಿ ಕೆರೆಗಳಿಗೆ ನೀರು ಬಿಡಬೇಕು, ಹೊಳಿಗೆ ನೀರು ಬಿಡಬೇಕು. ಕುಡಿಯಕ್ಕೆ ನೀರು ಕೇಳ್ತಾ ಇದ್ರೆ ಈ ಸರ್ಕಾರ ಎಷ್ಟು ಒಂದು ಮಲ್ತಾಯಿ ತೋರ್ತೈತೆ ಅಂದ್ರೆ ಅದು ಹೇಳ್ಬಾರ್ದು. ಯಾಕಂದ್ರೆ ಇವತ್ತು ರೈತರು ಬಂದಿರೋದು ಎದಕ್ ಬಂದಿದ್ದಾರೆ? ಏನೋ ದುಡ್ಡು ಕೇಳಕ್ ಬಂದಾರ? ಈ ಸರ್ಕಾರಕ್ಕೆ ಸಾಲ ಕೇಳ್ತಾ ಇದಾರ? ಸಾಲ ಮನ್ನಾ ಮಾಡ ಅಂತ ಇದಾರ? ನೀರ್ ಕೇಳಕ್ ಬಂದಿವಿ, ನಾಚಿಗಿಲ್ಲ ಸರ್ಕಾರಕ್ಕೆ. ಪ್ರತಿಭಟನೆ ವೇಳೆ ರೈತ ಮಹಿಳೆಯೊಬ್ಬಳು ಜಲಾಶಯಕ್ಕೆ ಬೀಳಲು ಓಡಿ ಹೋಗುವ ವೇಳೆ ಬಿದ್ದು ಅಸ್ವಸ್ಥರಾದರು ನೋಡಿ. ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಯಿತು. ಸರ್ಕಾರ ಕುಡಿಯಲು ನೀರು ಬಿಡಬೇಕು ಎಂದು ಸ್ಪಷ್ಟವಾಗಿ ಸೂಚಿಸಿದರೂ ಅಧಿಕಾರಿಗಳು ಮಾತ್ರ ನೀರು ಬಿಡುಗಡೆ ಮಾಡುತ್ತಿಲ್ಲ ಅಂತ ರೈತರು ಆರೋಪಿಸಿದ್ದು, ಶೀಘ್ರವೇ ನೀರು ಬಿಡದೇ ಇದ್ರೆ ಹೆದ್ದಾರಿ ಬಂದ್ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ.